ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಂಡೇ ವ್ಲಾಗ್. ಅರ್ಲಿ ಮಾರ್ನಿಂಗ್ 3:34 ಅಷ್ಟೊತ್ತಿಗೆ ನಾವು ಎದ್ದು ರೆಡಿಯಾಗಿ ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ದೀವಿ. ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀವಪ್ಪ ಅಂತ ನೀವು ಅಂದ್ಕೊಂಡಿರ್ಬೋದು. ನಾವು ಹೋಗ್ತಿರೋದು ಪೂಜೆಗೆ ಅಂತ. ನಮ್ಮ ಸಿಸ್ಟರೆಲ್ಲ ಅವ್ರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು. ಹೋಮ, ಗಣೇಶ ಹೋಮ ಹಾಗೆ ನವಗ್ರಹ ಹೋಮ ಹಾಗೆ ಪೂಜೆ ಕೂಡ ಇಟ್ಕೊಂಡಿದ್ರು. ಸೊ ಅದನ್ನು ಅಟೆಂಡ್ ಮಾಡಲಿಕ್ಕೆ ಅಂತ ಹೇಳಿ ಬೆಳಗ್ಗೆನೇ ಹೋಗಿದ್ದೀವಿ. ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತಿರೋದ್ರಿಂದ ಮಗುಗೇನು ಬೇಡ, ಅಲ್ಲೇ ಸ್ನಾನ ಮಾಡಿಸ್ಕೊಳ್ಳೋಣ ಅಕ್ಕ ಅವ್ರ ಮನೆಯಲ್ಲಿ ಅಂತ ಹೇಳಿ ಆ ಮಗುನ ಹಾಗೆ ಎತ್ಕೊಂಡು ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಶುರುವಾಗಿತ್ತು. ಹೋಮ ಎಲ್ಲ ಮಾಡ್ತಿದ್ರು. ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಮದ ಪೂರ್ಣಾಹುತಿ ಮಾಡ್ತಾಯಿದ್ರು. ಹೋಮದ ಪೂರ್ಣಾಹುತಿಗೆ ಎಲ್ಲರೂ ಎದ್ದು ರೆಡಿಯಾಗಿ ಹೋಮದ ಪೂರ್ಣಾಹುತಿಗೆ ಎಲ್ಲ ನಮಸ್ಕಾರ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತಿದ್ದೀವಿ ದೇವ್ರನ್ನ, ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಹೇಳಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಯಾವಾಗವಾಗ ಪೂಜೆ ಮಾಡಿಸ್ತಿರ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ತೀರಾ ಯಾರನ್ನೂ ಕರೆದಿರಲಿಲ್ಲ, ಎಲ್ಲ ಹತ್ತಿರದವರೇ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯರು ಮಾತ್ರನೇ ಹೋಗಿದ್ದಿದ್ದು. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಯಾರೂ ಇನ್ನೂ ಬಂದೇ ಇರಲಿಲ್ಲ, ನಾವೇ ಹೋಗಿದ್ದಿದ್ದು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಅರ್ಚಕರು ಅಷ್ಟೇ ತುಂಬಾ ಚೆನ್ನಾಗಿ ನಾವು ಮಾಡೋದು ಪೂಜೆ ಯಾಕೆ, ಹೀಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಅರ್ಥ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದರು. ಅರ್ಚಕರು ಅಷ್ಟೇ ತುಂಬಾ ಫ್ರೆಂಡ್ಲಿ. ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೆಲವು ಅರ್ಚಕರು ಡಿಮ್ಯಾಂಡ್ ಮಾಡ್ತಾರಲ್ಲ, ಆ ರೀತಿ ಇವ್ರು ಯಾವುದೂ ಡಿಮ್ಯಾಂಡ್ ಮಾಡಿಲ್ಲ. ದೇವ್ರ ಪೂಜೆ, ದೇವ್ರ ಕಾರ್ಯ ಎಷ್ಟು ಏನೇ ಮಾಡಿದ್ರು ಎಷ್ಟು ಬೇಕೋ ಅಷ್ಟು ಮಾಡಬೇಕು. ತೀರಾ ಆಡಂಬರ ಇದ್ದರೆ ಏನಕ್ಕೆ ಪ್ರಯೋಜನ ಇಲ್ಲ. ದೇವರೊಂದು ಗರಿಕೆ ಹುಲಿಗೂ ಸಹ ಹೊಲಿತಾನೆ ಅನ್ನೋದು ಅವರ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಾಯಿತು ಪೂಜೆ. ಹೋಮ ಎಲ್ಲ ಆಯಿತು, ಮನೆಯೆಲ್ಲ ಹೊಗೆ ಸುತ್ಕೊಂಡಿತ್ತು. ಸೊ ಆಚೆ ಕಡೆ ಕೂತ್ಕೊಂಡಿದ್ದೆ ಮಗುನ ಇಟ್ಕೊಂಡು. ಬಾಗಿಲು ಮುಂದೆನೇ ನೋಡಿ ಈ ರೀತಿ ಪೂಜೆ ಮಾಡಿಸ್ತಿದ್ರು. ಅವ್ರ ಮಗಳು ಕೈಯಲ್ಲಿ ಅರ್ಚನೆ ಏನು ಮಾಡಿಸಿ ಪೂಜೆ ಮಾಡಿಸ್ತಾಯಿದ್ರು. ತುಂಬಾ ಚೆನ್ನಾಗಾಯಿತು. ನಿಧಾನಕ್ಕೆ ಹೇಳಿಕೊಟ್ರು ಎಲ್ಲನೂ, ಯಾವುದು ಹೇಗೆ ಮಾಡಬೇಕು ಅನ್ನೋದನ್ನು. ನೀವು ಕೂಡ ಈ ಮನೆಯಲ್ಲಿ ಯಾರಾದರೂ ಸಿಂಪಲ್ಲಾಗಿ ಪೂಜೆ ಏನಾದರೂ ಮಾಡಿಸ್ಬೇಕು ಅಥವಾ ಸಿಂಪಲ್ಲಾಗಿ ಹೋಮ ಏನಾದರೂ ಮಾಡಿಸ್ಬೇಕು ಅಂತಂದರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಅರ್ಚಕರು ಇರೋದು ಗೊಟ್ಟಿಗೆರೆ ಹತ್ತಿರ ಕಮ್ಮನಹಳ್ಳಿ ಅಂತ ಇದೆ ಊರು, ಅಲ್ಲಿ ಇರೋದು ಇವರು. ನಿಮಗೆ ಬೇರೆ ಕಡೆ ಏನಾದರೂ ಬೇಕಂದರೆ ಕೂಡ ಇವರು ಅಲ್ಲಿ ಬಂದು ಪೂಜೆ ಮಾಡಿಕೊಡ್ತಾರೆ. ನಿಮಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ನಾನು ಖಂಡಿತ ಕಳಿಸ್ಕೊಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.